ಆತ್ಮೀಯ EH16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಸಾಲ ಅಂದ ತಕ್ಷಣ ಒಂದು ಸ್ವಲ್ಪ ನಡಕ್ಕೆ ಬಿಟ್ಟಿದಂಗೆ ಆಗ್ತದೆ. ಬಟ್ ಏನು ಮಾಡೋದು, ಸಾಲಿಂದ ಬದುಕಾಗೋದಿಲ್ಲ. ಸರ್ವಜ್ಞ ತ್ರಿಪದಿ ನೆನಪಾಗ್ತದೆ. ಸಾಲವನ್ನು ಕೊಂಬಾಗ ಹಾಲು ಬೋನವನುಂಡು, ಸಾಲಿಗರು ಬಂದು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಸತ್ಯನ ಅದು. ಅದರಲ್ಲಿ ಸಾಲ ಇಲ್ಲದ ಮನುಷ್ಯ ಇಲ್ಲಿಲ್ಲೇನೋ, ದೇಶಗಳು ಇಲ್ಲೇನೋ ಅನ್ನುವಂಥದ್ದು. ಆ ನೆಲೆಯಲ್ಲಿ ಅದರಲ್ಲೂ ನಮ್ಮ ದೇಶದಲ್ಲೇ ಸಾಲದ ಬಡ್ಡಿ ಅದಲ್ಲ, ಅದು ಭಾಳ ಭೀಕರದ. ಉದ್ಯಮಿಗಳಿಗೆ ಸಹಿತ 16, 14, 15% ಬಡ್ಡಿ. ಕಂತು ಸರಿಯಾಗಿ ತುಂಬಿದ್ರೆ ಮತ್ತದಕ್ಕೆ ದಂಡ. ಏನೇನೇನೋ ಪಾರಾಯ ನೆನಪಿಸ್ಕೊಂಡ್ರೆ ಸಾಲ ತೆಗೆದು ಏನು ಉದ್ಯೋಗ ಮಾಡಬೇಕಾಗಿದೆ ಅಂತ. ಮತ್ತು ಮೊದಲು ಸಾಲ ಸಿಗೋದಿಲ್ಲ. ಇದು ಮೊದಲನೇ ದೊಡ್ಡದೊಂದು ಸಮಸ್ಯೆ. ಯಾಕಂದ್ರೆ ಮೋದಿಯವ್ರು ಬಂದಮೇಲೆ ಎಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳು ನಾವು ವಿಲೀನ ಮಾಡ್ಯಾರ. ಇವತ್ತೊಂದು 8 ಬ್ಯಾಂಕ್ಗಳನ್ನ ಮಾಡಿಟ್ಟಿದ್ದಾರೆ. ಅಲ್ಲಿ ಸಾಲ ತೊಗೊಳ್ಳೋದಂತೆ, ರಾಷ್ಟ್ರೀಕೃತ ಬ್ಯಾಂಕ್ದಾಗ ಸಾಲ ತೊಗೊಳ್ಳೋದಂತೆ. ಕೇವಲ ಕಾರ್ಪೊರೇಟ್ರಿಗೆ ಬಿಟ್ಟು ಉಳಿದವ್ರಿಗೆ ಯಾರು ಸಾಲ ಕೊಡೋಂಗೆ ಕಾಣೋದಿಲ್ಲ. ಅವರು ಕೊಟ್ಟರು ತಮಗೆ ಬೇಕಾದಂಥ ರಾಜಕೀಯವಾಗಿ ಬೇಕಾದಂಥವ್ರಿಗೆ, ಅಧಿಕಾರಿಗಳಿಗೆ ಬೇಕಾದಂಥವ್ರಿಗೆ ಕೊಟ್ಕೊಂಡು ತಟ್ಟು ಮಾಡಿರ್ತಾರೆ, ರೆಕಾರ್ಡ್ ತೋರಿಸ್ತಾರೆ. ಕೊಟ್ಟು ನೋಡ್ರಿ ನಾವು PMAGP ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಅದಕ್ಕೆ ಮುದ್ರಾ ಆಗಿರ್ಬೋದು. ಮುದ್ರಾ ಲೋನ್ ಕೊಟ್ಟಿದ್ದನ್ನು ನೋಡಿದ್ರೆ ನಮ್ಮಲ್ಲಿ ಅನ್ಎಂಪ್ಲಾಯ್ಮೆಂಟೇ ಇರಬಾರ್ದು, ಎಲ್ಲರಿಗೂ ಉದ್ಯೋಗ